ನಿರ್ಮಾಪಕರೇ, ಒಂದು ಸರ್ ಏನಾಗುತ್ತೋ ಆಗ್ಲಿ, ಇವತ್ತು ನಿಮ್ಮ ಮಾತನ್ನ ಕೇಳಿ ಬಿಡೋಣ ಸರ್. ನಮಸ್ಕಾರದಿಂದ ಶುರು ಮಾಡಿ. ನಮಸ್ಕಾರ, ನನ್ನ ಹೆಸರು ಕೇಶವ್ ಅಂತ, KR ಪರಮು, ದೇವಸಂದ್ರ. ನೀವು ಜಾಸ್ತಿ ಬಿಸಿಲು ಹೊಡೆದ್ರೆ ಹೆದರ್ಕೋತಾ ಇದ್ದೀರಾ, ಎಲ್ಲರೂ ಶಾಂತವಾಗಿರಿ. ಹೇಳಿ ಸರ್, ಮಾದೇವ ಯಾವ ರೀತಿಯ ಸಿನಿಮಾ ನಿಮಗೆ ಎಷ್ಟಿಷ್ಟ ಆಯ್ತು? ಈ ಸಿನಿಮಾಗೆ ದುಡ್ಡು ಹಾಕಿ ಒಂದು ನಿರ್ಮಾಪಕರಾಗಿ ಚಲನಚಿತ್ರ ರಂಗದಲ್ಲಿ ವಾದಾರ್ಪಣೆ, ಈ ರೀತಿ ಒಂದು ಅದ್ಭುತವಾದ ಸಿನಿಮಾ. ಮಾದೇವ ಪಿಕ್ಚರ್ ತೆಗಿಯೋಕ್ಕೆ ತುಂಬ ಸಾಹಸ ಮಾಡಿದ್ದೀನಿ. 2 ವರ್ಷದಿಂದ ನಾವು ವಿನೋದ್ ಪ್ರಭಾಕರ್ ಸರ್ ಜೊತೆ ಇದ್ಕೊಂಡು ಮಾಡ್ತಾ ಇದ್ದೀವಿ. ಆಮೇಲೆ ವಿನೋದ್ ಪ್ರಭಾಕರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆಮೇಲೆ ಶ್ರುತಿ ಮೇಡಮ್ ಅವರು ಒಂಥರ ಭಯಂಕರ. ಆಮೇಲೆ ಸೋನಲ್ ಮೇಡಮ್ ಅವರು, ಕಿಟ್ಟಿ ಅವರು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲ ಮೇಡಮ್, ನಿಮ್ಮದು ಆ್ಯಕ್ಟಿಂಗು ಅಯ್ಯೋ ಸಾಧ್ಯ ಇಲ್ಲ ಮೇಡಮ್, ಭಯ ಆಗ್ತೈತೆ. ಓದೋದು ಎಲ್ಲ ಮಾಡ್ತಾಯಿದ್ದೆ. ಓಕೆ, ಆಮೇಲೆ ಹೇಳಿ ಸರ್. ಎಲ್ಲರಿಗೂ ನಮ್ಮ ಮೀಡಿಯಾ ಮಿತ್ರಕ್ಕೆ ನಾನು ಏನು ಕೇಳ್ಕೊಳೋದಂದರೆ, ದಯವಿಟ್ಟು ಎಲ್ಲರೂ ನಮ್ಮ ಚೆನ್ನಾಗಿ ಪ್ರಮೋಷನ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅಂತೇಳಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ನಾನು ಅವ್ರ ಬಾಯಿ ಒಣಗ್ತಾ ಇದೆ. ಈ ಸಿನಿಮಾದಲ್ಲಿ ನಾವು ಈ ಹ್ಯಾಂಗ್ ಮ್ಯಾನ್ ಪಾತ್ರವನ್ನ ನೋಡಿದ್ವಿ, ಆ ಹಗ್ಗ ನೋಡಿದ್ವಿ. ಒಂದು ಪ್ರಶ್ನೆ ಏನು ಅಂದರೆ, ನಮ್ಮೆಲ್ಲರ ಲೈಫ್ನಲ್ಲೂ ಏನಾದರೂ ಒಂದು ನೆಗೆಟಿವ್ ಗುಣ ಆಗಿರ್ಬೋದು, ನೆಗೆಟಿವ್ ಸನ್ನಿವೇಶ ಆಗಿರ್ಬೋದು, ಯಾವುದಾದ್ರೂ ನೆಗೆಟಿವ್ ಇದ್ದೇ ಇರುತ್ತೆ. ನಿಮ್ಮ ಜೀವನದಿಂದ ಅಂಥ ಒಂದು ನೆಗೆಟಿವಿಟಿನ ನೀವು ಈ ಜನ್ಮದುದ್ದಕ್ಕೂ ದೂರ ಮಾಡಬೇಕು, ಶಾಶ್ವತವಾಗಿ ದೂರ ಮಾಡಬೇಕು ಅಂದರೆ ಆ ನೆಗೆಟಿವ್ ಗುಣ ಅಥವಾ ಸನ್ನಿವೇಶ ಯಾವುದು? ವಿನೋದ್ ಪ್ರಭಾಕರ್ ಆಕ್ಟಿಂಗ್ ಮೇಡಮ್. ಸರ್, ಅದನ್ನ ದೂರ ಮಾಡ್ಬೇಕಂತಿದ್ದೀರಾ? ಮತ್ತೆ ಅಯ್ಯೋ, ಅವ್ರಿಗೆ ಪ್ರಶ್ನೆನೇ ಅರ್ಥ ಆಗಿಲ್ಲ ಸರ್. ನಿಮ್ಮ ಲೈಫಿಂದ ಯಾವ್ದಾದ್ರು ಒಂದು ನೆಗೆಟಿವ್ ಗುಣ ಅಥವಾ ನೆಗೆಟಿವ್ ಸಿಚುವೇಶನ್ ಶಾಶ್ವತವಾಗಿ ದೂರ ಮಾಡ್ಬೇಕು, ಅದನ್ನ ಹಿಂಗೆ ಮೂಟೆ ಕಟ್ಟಿ ಬಿಸಾಕ್ಬೇಕು ಅಂದ್ರೆ ಅದು ಯಾವುದು ಸರ್? ನೆಗೆಟಿವೇ ಇಲ್ವಾ ಸರ್? ಚೆನ್ನಾಗಿರ್ಬೇಕು ಮೇಡಮ್, ಎಲ್ಲರೂ ಚೆನ್ನಾಗಿರ್ಬೇಕು. ನಿಮ್ಮಲ್ಲಿ ಯಾವುದೇ ರೀತಿ ನೆಗೆಟಿವ್ ಗುಣಗಳಿಲ್ಲ, ಯಾವ ನೆಗೆಟಿವ್ ಸನ್ನಿವೇಶ ನಡೆದಿಲ್ಲ ಸರ್. ನಿಮ್ಮಂಥವ್ರು ಈ ಪ್ರಪಂಚಕ್ಕೆ ಬೇಕು. ನೆಗೆಟಿವ್ ನೋಡದೇ ಇರುವಂತಹ ಲೈಫ್ನಲ್ಲಿ ನೆಗೆಟಿವಿಟಿ ನೋಡದೇ ಇರಲಿ. ಈ ಸಿನಿಮಾದ ಮೂಲಕ ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಜಾಸ್ತಿ ಆಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಥಿಯೇಟರ್ಗೆ ಬಂದು ಪಿಕ್ಚರ್ ನೋಡಲಿ ಅಂತ ಹೇಳಿ ಮೇಡಮ್. ನೀವು ಹೇಳಿ ಸರ್, ನಿಮ್ಮ ಬಾಯಾರೆ ಹೇಳಿ ಸರ್. ಹೇಳಿ ಎಲ್ಲ, ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನಮ್ಮ ತಂಡನ ಹಾರೈಸಿ.